ನಮಸ್ಕಾರ ವೀಕ್ಷಕರೇ, ವಿಘ್ನ ನಿವಾಕನಾದ ಗಣೇಶನಿಗೆ 21 ನಮಸ್ಕಾರಗಳನ್ನು ಅರ್ಪಿಸ್ತಾ ಆಗಸ್ಟ್ ತಿಂಗಳ ವಾರ ಭವಿಷ್ಯನ ನೋಡೋಣ ಹೇಗಿದೆ ಅಂತ. ಮೊದಲನೇದಾಗಿ ಮೇಷರಾಶಿಯವ್ರಿಗೆ ಈ ವಾರ ಮಾನಸಿಕ ನೆಮ್ಮದಿ ಸ್ವಲ್ಪ ಚೆನ್ನಾಗಿರಲ್ಲ. ತುಂಬ ಚಂಚಲವಾಗಿರ್ತಾರೆ. ಏನಾದರೂ ಮನಸ್ಸಲ್ಲಿ ಕಿರಿಕಿರಿ ಆಗುವಂಥದ್ದಾಗುತ್ತೆ, ಮತ್ತು ಆತಂಕ ಭಯ ಕಾಡುವಂಥದ್ದಿರುತ್ತೆ, ಮತ್ತು ಅನಾರೋಗ್ಯ ಸಹ ಕಾಡುತ್ತೆ. ದೇಹ ಆಯಾಸ ಆಗೋದು, ಮತ್ತು ವಿಪರೀತ ಕೆಲಸ ಇರುತ್ತೆ ಅವರಿಗೆ. ಕೆಲಸ ಮಾಡುವ ಜಾಗದಲ್ಲಂತೂ ಸಿಕ್ಕಾಪಟ್ಟೆ ಕೆಲಸದ ಒತ್ತಡ ಮತ್ತು ಕೆಲಸ ಬಿಡೋದು ಆ ಥರದ್ದೆಲ್ಲ ಯೋಚನೆ ಬರುತ್ತೆ. ಸೊ ಮೇಷರಾಶಿಯವರು ಯಾವುದೇ ಕಾರಣಕ್ಕೂ ಸಹ ಕೆಲಸ ಬಿಡುವಂಥ ಯೋಚನೆ ಮಾಡಬೇಡಿ. ಕೆಲಸ ಹೋಗುತ್ತೆ ಅನ್ನೋದು ಅಂತಹ ಯೋಚನೆಯೂ ಕೂಡ ಬರುತ್ತೆ. ಆ ರೀತಿ ಏನೋ ಓವರ್ ಥಿಂಕ್ ಮಾಡ್ದೇ ನಿಮ್ಮ ಕೆಲಸದ ಬಗ್ಗೆ ನೀವು ಫೋಕಸ್ಡ್ ಆಗಿರಿ, ಎಲ್ಲ ಒಳ್ಳೆಯದಾಗುತ್ತೆ. ಮತ್ತು ಮಿತ್ರರ ಜೊತೆ ಮನಸ್ತಾಪ, ನೀವು ಫ್ರೆಂಡ್ ಜೊತೆ ಏನೋ ಮಾತಾಡೋಕ್ಕೆ ಹೋಗಿ ಏನೋ ಒಂದು ಮಾತಾಡಿ ಅವ್ರ ಜೊತೆ ಕಿರಿಕಿರಿ ಮಾಡ್ಕೋತೀರಾ, ನಿಮಗೂ ನೋವಾಗುತ್ತೆ, ಅವ್ರಿಗೂ ನೋವಾಗುತ್ತೆ. ಮತ್ತು ಬಂಧುಗಳ ಜೊತೆನೂ ಅಷ್ಟೇ, ಯಾರೋ ಮನೆಗೆ ನೆಂಟರು ಬರ್ತಾರೆ, ಕುತ್ಕೊಂಡು ಮಾತಾಡಬೇಕಾದ್ರೆ ಏನೋ ಒಂದು ಮಾತಾಡಿ ಇಬ್ಬರಿಗೂ ಸಹ ಕಿರಿಕಿರಿ ಉಂಟಾಗಿ ಜಗಳ ಮಾಡುವಂಥದ್ದಾಗುತ್ತೆ. ಸೊ ಈ ವಾರ ನೀವು ಸ್ವಲ್ಪ ಮೌನವಾಗಿದ್ದರೆ ಒಳ್ಳೆಯದು. ಮತ್ತು ಅತ್ಯಂತ ಪ್ರೀತಿಯವರ ಜೊತೆನೂ ಮನಸ್ತಾಪ, ನಿಮ್ಮ ಸಂಗಾತಿ ಜೊತೆ ಆಗಿರ್ಬೋದು, ಮಕ್ಕಳ ಜೊತೆ ಆಗಿರ್ಬೋದು, ಅವ್ರ ಜೊತೆನೂ ಸ್ವಲ್ಪ ಕಿರಿಕಿರಿ ಉಂಟಾಗುತ್ತೆ. ಸೊ ನೋಡಿಕೊಂಡು ಮಾತಾಡಿ, ಸ್ವಲ್ಪ ನಿಮ್ಮ ಕೆಲಸದ ಬಗ್ಗೆ ತಾವಾಯಿತು ತಾನು ಪಾಡಾಯಿತು ಅಂತ ಇದ್ರೆ ವಾರ ಬೆಟರ್ ಅಂತ ಇರುತ್ತೆ. ಇದನ್ನೆಲ್ಲ ಅವಾಯ್ಡ್ ಮಾಡ್ಬೋದು. ಹೊಸ ಕೆಲಸ ಏನಾದರೂ ಆರಂಭ ಮಾಡಬೇಕು, ಹೊಸ ಬಿಸ್ನೆಸ್ ಮಾಡಬೇಕು ಅಂತ ಏನಾದರೂ ಅಂದ್ಕೊಳ್ತಾ ಇದ್ದರೆ ಈ ವಾರ ಅದನ್ನು ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗಬೇಡಿ. ಮತ್ತು ಖರ್ಚು ಜಾಸ್ತಿ ಇರುತ್ತೆ ವಾರ. ಏನು ದುಡಿತೀರಾ ಅದೆಲ್ಲ ಪೂರ್ತಿ ಖರ್ಚಾಗುತ್ತೆ. ಉಳಿತಾಯ ಅನ್ನೋದಂಥದ್ದು ಏನೂ ಇರಲ್ಲ ಈ ವಾರ. ಉದ್ಯೋಗ ಮಾಡೋರಿಗೆ ಸಾಧಾರಣ ಫಲ. ಅಂದರೆ ನೀವು ಏನಾದರೂ ಬೇರೆಯವ್ರ ಕೆಳಗೆ ಕೆಲಸ ಮಾಡ್ತಾಯಿದ್ರೆ ಅಥವಾ ಗೌರ್ಮೆಂಟ್ ಜಾಬ್ ಏನೇ ಕೆಲಸ ಮಾಡ್ತಾಯಿದ್ರು ಸಹ ತಕ್ಕ ಮಟ್ಟಿಗೆ ಏನೂ ಲಾಭ ಇರೋದಿಲ್ಲ, ಸಾಧಾರಣ ಫಲವಾಗಿರುತ್ತೆ. ಏನು ಪ್ರಮೋಷನ್ ಆಗುವಂಥದ್ದು ಆ ಥರದ್ದೇನಿರೋದಿಲ್ಲ. ನೀವು ಏನು ಕೆಲಸ ಮಾಡ್ತಾ ಇರ್ತೀರ ಅದು ಮುಂದುವರಿಯುತ್ತೆ ಅಷ್ಟೇ. ಸಂಗಾತಿಯ ಆರೋಗ್ಯ ಬಗ್ಗೆ ಸ್ವಲ್ಪ ಕಾಳಜಿ ಇರಬೇಕು. ಯಾಕೆಂದರೆ ಸಂಗಾತಿಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗುವಂಥದ್ದಿರುತ್ತೆ. ಸೊ ಅವ್ರನ್ನ ನೀಟಾಗಿ ನೋಡಿಕೊಂಡ್ರೆ ಒಳ್ಳೆಯದು. ಮತ್ತು ಪರಿಹಾರ ಏನು ಅಂದರೆ ನೀವು ದಿನ ಲಕ್ಷ್ಮಿ ಅಷ್ಟೋತ್ತರನ ಪಠಿಸಿದ್ರೆ ಒಳ್ಳೆಯದಾಗುತ್ತೆ. ನೆಕ್ಸ್ಟ್ ವೃಷಭ ರಾಶಿಯವರು ಈ ವಾರ ತುಂಬ ಓವರ್ ಥಿಂಕ್ ಮಾಡ್ತೀರಾ. ಇಲ್ಲದೇ ಇರೋದನ್ನೆಲ್ಲ ನೆನೆದುಕೊಂಡು ಹಳೇದು ಅದನ್ನೆಲ್ಲ ಯೋಚನೆ ಮಾಡಿಕೊಂಡು ಓವರ್ ಥಿಂಕ್ ಮಾಡಿಕೊಂಡು ನಿಮ್ಮ ಮನಸ್ಸಿಗೆ ನೀವೇ ಬೇಜಾರು ಮಾಡಿಕೊಂಡು ಸೋಂಬೇರಿತನ ಕಾಡುತ್ತೆ ಸ್ವಲ್ಪ. ಮತ್ತು ಪ್ರೀತಿ ಪಾತ್ರರಿಂದನೂ ಸಹ ಮನಸ್ಸಿಗೆ ಬೇಸರ, ನಿಮ್ಮ ಸಂಗಾತಿಯಿಂದನೋ ಅಥವಾ ನಿಮ್ಮ ಬೆಸ್ಟ್ ಫ್ರೆಂಡ್ ಅಥವಾ ಅಮ್ಮ ಅಪ್ಪ ಯಾರಿಂದನಾದರೂ ಸಹ ಒಂದು ಸ್ವಲ್ಪ ಮಾತು ಆ ಕಡೆ ಈ ಕಡೆ ಹೋಗಿ ಅವ್ರು ಹಿಂಗೆ ಅಂದ್ಬಿಟ್ರಲ್ಲ ಅಂತ ಬೇಜಾರು ಮಾಡಿಕೊಂಡು ಕುತ್ಕೊಳ್ಳುವಂಥದ್ದಾಗುತ್ತೆ. ಮತ್ತು ಆರೋಗ್ಯದಲ್ಲಿ ಏರುಪೇರಿರುತ್ತೆ. ಸ್ವಲ್ಪ BP ಪ್ರಾಬ್ಲಮ್ ಇರೋರು ಈ ವಾರ ಎಚ್ಚರವಾಗಿರಬೇಕು. ಬ್ಲಡ್ ಪ್ರೆಷರ್ ಹೈ ಅಥವಾ ಲೋ ಆಗಿ ಸ್ವಲ್ಪ ವೀಕ್ನೆಸ್ ಕಾಡುವಂಥದ್ದು ಸಹ ಇರುತ್ತೆ. ಮಕ್ಕಳಿಂದ ಮನಸ್ಸಿಗೆ ಬೇಸರ, ಅಥವಾ ನಿಮ್ಮ ಮಕ್ಕಳು ಏನಾದರೂ ಬಿದ್ದು ಏಡ್ ಮಾಡ್ಕೊಳ್ಳೋದು, ಅದರಿಂದ ನಿಮಗೆ ಬೇಸರ ಆಗೋದು, ಆರೋಗ್ಯದಲ್ಲಿ ಏರುಪೇರಾಗೋದು, ಅಥವಾ ತುಂಬ ದೊಡ್ಡವರಾಗಿದ್ದರೆ ಬಿಹೇವಿಯರಲ್ಲಿ ಯಾಕೆ ಹಿಂಗೆ ಬಿಹೇವ್ ಮಾಡ್ತಾರೆ ಮಕ್ಕಳು, ಇದು ಒಳ್ಳೆಯದಲ್ಲ ಅನ್ನೋವಂಥದ್ದು ಎಲ್ಲ ಇವು ನೋಡಿಬಿಟ್ಟು ನಿಮ್ಮ ಮನಸ್ಸಿಗೆ ಬೇಸರ ಆಗುವಂಥದ್ದಾಗುತ್ತೆ. ಮತ್ತು ಉದ್ಯೋಗದಲ್ಲಿ ಸಾಧಾರಣ ಫಲ, ಹಣಕಾಸಿನ ವಿಷಯದಲ್ಲೂ ಸಹ ಪರವಾಗಿಲ್ಲ. ವಿದ್ಯಾರ್ಥಿಗಳಿಗೆ ಮನಸ್ಸು ಚಂಚಲವಾಗಿರುತ್ತೆ. ನಾನು ಓದಬೇಕು ಅಂತ ಕೂತ್ಕೋತಾರೆ, ಅಷ್ಟರಲ್ಲಿ ಏನಾದರೂ ಒಂದು ಡಿಸ್ಟ್ರಾಕ್ಷನ್ ಅನ್ನೋದೊಂದು ಬಂದ್ಬಿಡುತ್ತೆ. ಆ ಥರ ಆಗಿ ಓದೋಕ್ಕೆ ಅವರಿಗೆ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಮತ್ತು ಕಾನ್ಫಿಡೆನ್ಸ್ ಲೆವೆಲು ಸಹ ಈ ವಾರ ಸ್ವಲ್ಪ ಕಮ್ಮಿ ಇರುತ್ತೆ ನಿಮಗೆ. ಪೂಜೆ ಮಾಡುವವರಿಗೆ ಏನಾದರೂ ದೇವಸ್ಥಾನಕ್ಕೆ ಹೋಗಬೇಕು, ನಾನು ದೇವ್ರ ಪೂಜೆ ಮಾಡಬೇಕು, ಹೋಮ ಹವನಗಳಲ್ಲಿ ಭಾಗಿಯಾಗಬೇಕು ಅಂತ ನಿಮಗೆ ಮನಸ್ಸಿಗೆ ಅನಿಸುತ್ತೆ. ಸೊ ಅದನ್ನೆಲ್ಲ ಮಾಡಿದ್ರೂ ಸಹ ಒಳ್ಳೆಯದಾಗುತ್ತೆ. ಪರಿಹಾರ ನೀವೇನು ಮಾಡಬೇಕು ಅಂದರೆ ನೀವು ಸಹ ಲಕ್ಷ್ಮಿ ಅಷ್ಟೋತ್ತರನ ಪಠಿಸಿ ಒಳ್ಳೆಯದಾಗುತ್ತೆ. ನೆಕ್ಸ್ಟು ಮಿಥುನ ರಾಶಿಯವರಿಗೆ ಜವಾಬ್ದಾರಿ ಹೆಚ್ಚುತ್ತೆ, ಕೆಲಸ ಜಾಸ್ತಿ. ಈ ವಾರ ನಿಮಗೆ ಉದ್ಯೋಗದಲ್ಲಿ ತುಂಬ ಅಂದರೆ ಕೆಲಸ ಕೊಡ್ತಾರೆ. ಅದರಿಂದ ನಿಮಗೆ ಫುಲ್ ರೆಸ್ಟ್ಲೆಸ್ನೆಸ್ ಆಗಿಬಿಡುತ್ತೆ, ದೇಹಕ್ಕೆ ಆಯಾಸ ಆಗುತ್ತೆ. ಏನು ಇಷ್ಟೊಂದು ಕೆಲಸ ಅನ್ನೋವಂಥದ್ದಾಗುತ್ತೆ ನಿಮಗೆ. ಸ್ವಲ್ಪ ಫೋಕಸ್ ಆಗಿರಿ, ಟೇಕ್ ಅ ಬ್ರೇಕ್ ಅನ್ನೋವಂಥದ್ದು ಇರಲಿ. ನಿಮ್ಮ ದೇಹದ ಬಗ್ಗೆನೂ ನಿಮಗೆ ಕಾಳಜಿ ಇರಬೇಕಲ್ವ, ಅದಕ್ಕೋಸ್ಕರ ಧ್ಯಾನ ಮಾಡಿ. ಮತ್ತು ಉದ್ಯೋಗದಲ್ಲಿ ಪರವಾಗಿಲ್ಲ, ಹಣಕಾಸಿನ ವಿಷಯದಲ್ಲೂ ಸಹ ಪರವಾಗಿಲ್ಲ. ಸೈಟು ಮನೆ ಏನಾದರೂ ತೊಗೋಬೇಕು ಅಂದರೆ ಈ ವಾರ ಅದನ್ನು ಏನಕ್ಕೂ ತಗೊಳ್ಳೋಕ್ಕೆ ಹೋಗ್ಬೇಡಿ. ನೋಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ, ಬಟ್ ತೊಗೊಳ್ಳುವಂಥದ್ದೇನು ಅಂತಹ ಕೆಲಸಕ್ಕೆ ಕೈ ಹಾಕಬೇಡಿ. ಮತ್ತು ನೀವೇನು ಪರಿಹಾರ ಮಾಡಬೇಕು ಅಂದರೆ ಮನೆ ದೇವರಿಗೆ ಹೋಗಿ ಒಂದು ಪೂಜೆ ಅಥವಾ ಅರ್ಚನೆ ಮಾಡಿಸಿದ್ರೆ ಒಳ್ಳೆಯದಾಗುತ್ತೆ. ಕರ್ಕಾಟಕ ರಾಶಿಯವರಿಗೆ ಹಣಕಾಸಿನ ವಿಷಯದಲ್ಲಿ ತುಂಬ ಚೆನ್ನಾಗಿದೆ. ವಿದೇಶಕ್ಕೆ ಏನಾದರೂ ಹೋಗಬೇಕು ಅಂತ ಏನಾದರೂ ಯೋಚನೆ ಮಾಡ್ತಾ ಇದ್ದರೆ, ಕೆಲಸದ ನಿಮಿತ್ತ ಅಥವಾ ಹೈಯರ್ ಎಜುಕೇಷನ್ ಅಂತ ಏನಾದರೂ ಅಲ್ಲಿ ಮಾಡಬೇಕು ಅಂದ್ಕೊಂಡಿದ್ರೆ
ಆದರೆ ಈ ವಾರ ಟ್ರೈ ಮಾಡಿದ್ರೆ ಅದು ಆಗುವಂಥದ್ದಿದೆ. ಮತ್ತು ಕುಟುಂಬದ ವಿಷಯದಲ್ಲೂ ಸಹ ನೆಮ್ಮದಿಯ ವಾತಾವರಣ ಇರುತ್ತೆ. ಎಲ್ಲರ ಜೊತೆ ಸಂತೋಷವಾಗಿ ಕಾಲ ಕಳೀತೀರ. ಮತ್ತು ಸಾಲ ಬಾಧೆಯಿಂದ ತಕ್ಕ ಮಟ್ಟಿಗೆ ಮುಕ್ತಿ. ಸ್ವಲ್ಪ ದುಡ್ಡು ಬಂದು ಸಾಲ ತೀರಿಸಿ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಅಂಥದ್ದಾಗುತ್ತೆ. ಉದ್ಯೋಗದಲ್ಲೂ ಸಹ ಅಭಿವೃದ್ಧಿ ಮತ್ತು ಅಧಿಕ ಲಾಭ ಇರುತ್ತೆ. ನೀವೇನಾದರೂ ಬೇರೆಯವ್ರ ಕೆಳಗಡೆ ಕೆಲಸ ಮಾಡ್ತಾ ಇದ್ದೀರಾ ಅಂದರೆ ಪ್ರಮೋಷನ್ ಆಗುವಂಥದ್ದು, ಹೈಕ್ ಆಗುವಂಥದ್ದು ಇರುತ್ತೆ. ಮತ್ತು ಯಾವುದಾದ್ರು ಹಣದ ನಿರೀಕ್ಷೆಯಲ್ಲಿದ್ದರೆ, ಯಾರಾದರೂ ಕೊಡಬೇಕು, ಇವತ್ತು ಕೊಡ್ತಾರೆ, ಈ ವಾರ ಕೊಡ್ತಾರೆ ಅಂತ ಏನಾದರೂ ಅಂದ್ಕೊಂಡಿದ್ರೆ ಆ ದುಡ್ಡು ಬರುತ್ತೆ. ಮತ್ತು ನೀವೇನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದರೆ ಆ ದುಡ್ಡು ಸಹ ನಿಮಗೆ ಡಬಲ್ ಆಗಿ ಬರುವಂಥದ್ದು ಇರುತ್ತೆ. ಮತ್ತು ಈ ವಾರ ನೀವು ಇನ್ವೆಸ್ಟ್ಮೆಂಟ್ ಕೂಡ ಮಾಡ್ಬೋದು. ಬಂಧುಗಳಿಂದ ಬೇಸರ, ಯಾರಾದರೂ ನಿಮ್ಮ ಮನೆಗೆ ಬರ್ತಾರೆ ನೆಂಟರುಗಳು, ನೀವು ಚೆನ್ನಾಗಿರೋದು ನೋಡು ಅಥವಾ ಏನೋ ಒಂದು ಮಾತಿಂದ ನಿಮಗೆ ಬೇಸರ ಆಗುವಂಥದ್ದಾಗುತ್ತೆ. ನೀವೇನು ಪರಿಹಾರ ಮಾಡಬೇಕು ಅಂದರೆ ಸುಬ್ರಹ್ಮಣ್ಯನ ಆರಾಧನೆ ಮಾಡಿ ಒಳ್ಳೆಯದಾಗುತ್ತೆ. ನೆಕ್ಸ್ಟು ಸಿಂಹರಾಶಿಯವರಿಗೆ ಕೆಲಸದಲ್ಲಿ ವಿಘ್ನ ಮತ್ತು ಅಡೆತಡೆಗಳು ತುಂಬ ಇರುತ್ತೆ. ಈ ವಾರ ಸ್ವಲ್ಪ ನೋಡಿಕೊಂಡು ಕೆಲಸ ಮಾಡಿ. ಯಾವುದೇ ಹೊಸ ಕೆಲಸಗಳಿಗೆ ಕೈ ಹಾಕಬೇಡಿ. ಯಾವ ಕೆಲಸ ಇದೆ ಅದನ್ನೇ ಮುಂದುವರಿಸ್ಕೊಂಡು ಹೋಗಿ ಅಷ್ಟೇ. ಕುಟುಂಬದಲ್ಲಿ ಸ್ವಲ್ಪ ಕಿರಿಕಿರಿ ಇರುತ್ತೆ. ಹಣಕಾಸಿನ ವಿಷಯದಲ್ಲೂ ಸಹ ಸಾಧಾರಣ ಫಲ, ಅಧಿಕ ಲಾಭ ಆಗುವಂಥದ್ದು ಏನಿರೋದಿಲ್ಲ ಈ ವಾರ. ಮಿತ್ರರಿಂದ ಮನಸ್ಸಿಗೆ ಬೇಸರ. ನಿಮ್ಮ ಓಲ್ಡ್ ಫ್ರೆಂಡ್ಸು ಅಥವಾ ಹೊಸ ಫ್ರೆಂಡ್ಸು ಅಥವಾ ಕೆಲಸ ಮಾಡೋ ಜಾಗದಲ್ಲಿ ಸಹ ಉದ್ಯೋಗಗಳಿಂದನೋ ಅಥವಾ ಮನೆಗಳಿಗೆ ನೆಂಟರು ಬರ್ತಾರೆ ಅವರಿಂದ ಯಾರಿಂದನಾದರೂ ಸಹ ಈ ವಾರ ನಿಮಗೆ ತುಂಬ ಮನಸ್ಸಿಗೆ ಬೇಸರ ಆಗುವಂಥದ್ದು, ಕಠೋರ ಮಾತುಗಳು ನಿಮಗೆ ಮನಸ್ಸಿಗೆ ಬೇಸರ ಮಾಡುವಂಥದ್ದಾಗುತ್ತೆ. ಧ್ಯಾನ, ಜಪ ಮತ್ತು ದೇವಸ್ಥಾನಗಳಿಗೆ ಹೋಗೋದು, ಪೂಜೆ ಮಾಡಿಸೋದು, ಹೋಮ ಹವನಗಳಲ್ಲಿ ಭಾಗಿಯಾಗೋದು ಮಾಡಿದ್ರೆ ಇದರಿಂದ ಸ್ವಲ್ಪ ಹೊರಗೆ ಬರ್ಬೋದು. ಉದ್ಯೋಗದಲ್ಲೂ ಸಹ ಸಾಧಾರಣ ಫಲ ಇರುತ್ತೆ. ಸ್ವಲ್ಪ ಸ್ಲೋ ಡೌನ್ ಆಗ್ತೀರಾ, ಸ್ವಲ್ಪ ಲೇಸಿನೆಸ್ ಕಾಡುತ್ತೆ, ಆ ಥರದ್ದೆಲ್ಲ ಆಗುತ್ತೆ. ತಾಯಿಯಿಂದ ಒಂದು ಉತ್ತಮ ಸಲಹೆ ಸಿಗುತ್ತೆ, ಅದರಿಂದ ನಿಮಗೆ ಮನಸ್ಸಿಗೆ ಸಂತೋಷ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಪರವಾಗಿಲ್ಲ, ತೇಳ್ಕೊಳ್ಳುವ ಮಟ್ಟಿಗೆ ಅಂಥದ್ದೇನೂ ಇಲ್ಲ ಅಂದ್ರೂ ತಕ್ಕ ಮಟ್ಟಿಗೆ ಅಂಕಗಳನ್ನು ಗಳಿಸೋದು, ಆ್ಯಕ್ಟಿವ್ ಆಗಿರೋದು ಮಾಡ್ತಾರೆ. ನೀವೇನು ಪರಿಹಾರ ಮಾಡಬೇಕು ಅಂದರೆ ಆದಿತ್ಯ ಹೃದಯ ಮಂತ್ರನ ಪಠಿಸಿ ಒಳ್ಳೆಯದಾಗುತ್ತೆ. ಮತ್ತು ನೆಕ್ಸ್ಟ್ ಕನ್ಯಾರಾಶಿಯವರಿಗೆ ಉದ್ಯೋಗ, ಹೊಸ ಅವಕಾಶ ಮತ್ತು ಹೊಸ ಜವಾಬ್ದಾರಿ ಸಿಗುತ್ತೆ. ಉದ್ಯೋಗದಲ್ಲಿ ಏನಾದರೂ ನೀವು ಪ್ರಮೋಷನ್ಸ್ ಏನಾದರೂ ಎದುರು ನೋಡ್ತಾ ಇದ್ದರೆ ಅದು ಆಗುವಂಥದ್ದಾಗುತ್ತೆ. ಮತ್ತು ಉದ್ಯೋಗದಲ್ಲಿ ಪ್ರಮೋಷನ್ ಆದಮೇಲೆ ಅಯ್ಯೋ ಒಂದು ಹೊಸ ಅಂದರೆ ಒಂದು ಬಡ್ತಿ ಸಿಕ್ತು, ಅದನ್ನು ನಾನು ಹೇಗೆ ನಿಭಾಯಿಸ್ತೀನಿ ಅನ್ನೋ ಆತಂಕ, ಭಯ ಸಹ ಇರುತ್ತೆ. ಏನಾಗೋದಿಲ್ಲ. ನಿಮ್ಮ ವಿಲ್ ಪವರ್ ಬಗ್ಗೆ ನೀವು ಅಥವಾ ನಿಮ್ಮ ಟ್ಯಾಲೆಂಟ್ ಬಗ್ಗೆ ನೀವು ನಂಬಿಕೆ ಇದ್ದರೆ ಏನೂ ಆಗೋದಿಲ್ಲ. ಫೋಕಸ್ಡ್ ಆಗಿರಬೇಕಷ್ಟೆ. ಹಣಕಾಸಿನಲ್ಲಿ ವಿಷಯದಲ್ಲಿ ತುಂಬ ಚೆನ್ನಾಗಿದೆ. ಮಾತಿನಿಂದ ಜಯ, ನಿಮ್ಮ ಮಾತಿನಿಂದನೇ ನೀವು ಜಯ ಗಳಿಸುವಂಥದ್ದಾಗುತ್ತೆ. ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಅದರಿಂದ ಅಧಿಕ ಲಾಭ, ಅಥವಾ ಏನಾದರೂ ಪ್ರೆಸೆಂಟೇಷನ್ ಕೊಡೋದಿದ್ರೆ ಆಫೀಸಲ್ಲಿ ಅದು ನಿಮಗೆ ಮೆಚ್ಚುಗೆ ಗಳಿಸ್ತೀರಾ, ಅಥವಾ ಬಾಸ್ ಜೊತೆ ಮಾತಾಡಿ ಪ್ರಮೋಷನ್ ಹೈಕ್ ಗಳಿಸುವಂಥದ್ದಾಗುತ್ತೆ, ಅಥವಾ ಮನೆಯವ್ರ ಜೊತೆ ಕುತ್ಕೊಂಡು ಒಳ್ಳೆ ಮಾತಾಡಿ ಅವರಿಂದ ಟ್ಯಾಲೆಂಟೆಡ್ ಅನ್ನೋವಂತಹ ಬಿರುದು ಪಡ್ಕೊಳ್ಳುವಂಥದ್ದಾಗುತ್ತೆ. ಮತ್ತು ಸಹ ಉದ್ಯೋಗಿಯಿಂದಲೂ ಸಹ ಉತ್ತಮ ಸಲಹೆ ಸಿಗುತ್ತೆ. ನೀವು ಕೆಲಸ ಮಾಡೋ ಜಾಗದಲ್ಲಿ ನಿಮ್ಮ ಸಹ ಉದ್ಯೋಗಿ ಇರ್ತಾರಲ್ಲ ಅವರಿಂದ ನಿಮಗೆ ಸಲಹೆ, ಸಹಕಾರ ಸಿಗುವಂಥದ್ದಾಗುತ್ತೆ. ಮನೆ ಸೈಟು ಏನಾದರೂ ತೊಗೋಬೇಕು ಅಂದರೆ ಈ ವಾರ ಅದಕ್ಕೆ ಕೈ ಹಾಕಬೇಡಿ, ಮುಂದಿನ ದಿನಗಳಲ್ಲಿ ನೋಡ್ಬೋದು. ವಿದ್ಯಾರ್ಥಿಗಳಿಗೂ ಸಹ ಈ ವಾರ ಚೆನ್ನಾಗಿದೆ. ಆಧ್ಯಾತ್ಮದ ಕಡೆಗೆ ಹೆಚ್ಚು ಒಲವು ಇರುತ್ತೆ. ಅಂದರೆ ಪೂಜೆ ಮಾಡೋದು, ಶ್ಲೋಕ, ಮಂತ್ರ ಪಠಿಸೋದು, ಆ ಥರದ್ದೆಲ್ಲ ಮಾಡ್ತೀರಾ, ಎಲ್ಲ ಒಳ್ಳೆಯದಾಗುತ್ತೆ. ನೀವೇನು ಪರಿಹಾರ ಮಾಡಬೇಕು ಅಂದರೆ ವಿಷ್ಣು ಸಹಸ್ರನಾಮನ ಪಠಿಸಿ ಒಳ್ಳೆಯದಾಗುತ್ತೆ. ನೆಕ್ಸ್ಟು ತುಲಾರಾಶಿಯವರಿಗೆ ಉದ್ಯೋಗದಲ್ಲಿ ಚೆನ್ನಾಗಿದೆ. ಹಣಕಾಸಿನ ವಿಷಯದಲ್ಲೂ ಸಹ ಚೆನ್ನಾಗಿದೆ. ಮಿತ್ರರಿಂದ ಉತ್ತಮ ಸಲಹೆ, ಸಹಕಾರ ಸಿಗುತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುತ್ತೆ, ಅದ್ರ ಬಗ್ಗೆ ಸ್ವಲ್ಪ ನಿಗಾ ಇಟ್ಟರೆ ಒಳ್ಳೆಯದು. ಮನೆ ಸೈಟು ಏನಾದರೂ ತೊಗೋಬೇಕು, ವಾಹನ ಖರೀದಿಸಬೇಕು ಅಂತ ಏನಾದರೂ ಪ್ಲ್ಯಾನ್ ಹಾಕ್ಕೊಂಡಿದ್ರೆ ಈ ವಾರ ಅದನ್ನು ತೊಗೋಬೇಡಿ. ಖರೀದಿ ಮಾಡೋಕ್ಕಂತೂ ಹೋಗಬೇಡಿ. ನೋಡಿ ಅದನ್ನೆಲ್ಲ ಫೈನಲ್ ಮಾಡಿ ಇಟ್ಕೊಂಡ್ರೂ ಪರವಾಗಿಲ್ಲ, ಬಟ್ ತೊಗೊಳ್ಳುವಂಥದ್ದೇನಾಗಬೇಡಿ. ಯಾಕೆಂದರೆ ಅದರಲ್ಲಿ ಏನಾದರೂ ಒಂದು ಲಿಟಿಗೇಷನ್ ಆಗುವಂಥದ್ದಾಗುತ್ತೆ. ವಿದ್ಯಾರ್ಥಿಗಳಿಗೂ ಸಹ ಪರವಾಗಿಲ್ಲ ಈ ವಾರ. ಪರಿಹಾರ ನೀವೇನು ಮಾಡ್ಕೋಬೇಕು ಅಂದರೆ ಲಕ್ಷ್ಮೀ ಅಷ್ಟೋತ್ತರನ ಪಠಿಸಿದ್ರೆ ಒಳ್ಳೆಯದಾಗುತ್ತೆ. ನೆಕ್ಸ್ಟು ವೃಶ್ಚಿಕ ರಾಶಿಯವರಿಗೆ ಹಳೆಯ ವಿಚಾರ ನೆನೆದು ಮನಸ್ಸಿಗೆ ಬೇಸರ. ಸುಮ್ಮನೆ ಕುತ್ಕೊಂಡಿರ್ತಾರೆ, ಕೆಲಸ ಇಲ್ಲದೆ, ಆವಾಗ ಹಳೆಯದೆಲ್ಲ ನೆನೆಸ್ಕೊಂಡು ಸುಮ್ಮನೆ ಮನಸ್ಸಿಗೆ ಬೇಜಾರು ಮಾಡಿಕೊಂಡು ನಿಮಗೆ ನೀವೇ ಅಳೋದು, ಆ ಥರದ್ದೆಲ್ಲ ಆಗುತ್ತೆ. ಅನಾರೋಗ್ಯ ಕಾಡುತ್ತೆ. ಮತ್ತು ನೋವುಗಳು, ಬೆನ್ನೋವು, ಮಂಡಿ ನೋವು, ಕಾಲು ನೋವು, ಆ ಥರದ್ದೆಲ್ಲ ಆಗುತ್ತೆ ಈ ವಾರ. ಮತ್ತು ಉದ್ಯೋಗದಲ್ಲಿ ಶ್ರಮ ಪಡಬೇಕು. ಲಕ್ಕಿಂದ ಆಗಲಿ ಅಥವಾ ಇದರಿಂದ ಆಗಲಿ ಏನೂ ಸಿಗೋದಿಲ್ಲ. ನೀವು ತುಂಬ ಶ್ರಮ ಪಟ್ಟರೆ ನಿಮಗೆ ಏನು ಶ್ರಮ ಪಟ್ಟಿರ್ತೀರ ಅದು 20% ಫಲ ಸಿಗುವಂಥದ್ದಾಗುತ್ತೆ. ಮತ್ತು ಹಣಕಾಸಿನ ವಿಷಯದಲ್ಲೂ ಸಹ ಪರವಾಗಿಲ್ಲ. ಭವಿಷ್ಯದ ಬಗ್ಗೆ ಸ್ವಲ್ಪ ಆತಂಕ ಕಾಡುತ್ತೆ. ಹೇಗೆ ಹಣ ಉಳಿತಾಯ ಮಾಡೋದು, ನನ್ನ ಕುಟುಂಬನ ಹೇಗೆ ನೋಡ್ಕೊಳ್ಳೋದು ಅನ್ನುವಂತಹ ಆತಂಕ ಇರುತ್ತೆ. ಮತ್ತು ವಿದ್ಯಾರ್ಥಿಗಳಿಗೂ ಸಹ ಪರವಾಗಿಲ್ಲ, ಚೆನ್ನಾಗಿದೆ. ನೀವೇನು ಪರಿಹಾರ ಮಾಡಬೇಕು ಅಂದರೆ ಸುಬ್ರಹ್ಮಣ್ಯನ ಆರಾಧನೆ ಮಾಡಿ ಒಳ್ಳೆಯದಾಗುತ್ತೆ. ನೆಕ್ಸ್ಟ್ ಧನಸ್ಸು ರಾಶಿ
ರಾಶಿಯವರಿಗೆ ತಂದೆಯ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಇರಬೇಕು. ಯಾಕೆಂದರೆ ತಂದೆಯ ಆರೋಗ್ಯದಲ್ಲಿ ಏರುಪೇರು ಆಗುವಂಥದ್ದು ಇರುತ್ತೆ. ಉದ್ಯೋಗದಲ್ಲಿ ಚೆನ್ನಾಗಿದೆ ಮತ್ತು ಹಣಕಾಸಿನ ವಿಷಯದಲ್ಲೂ ಸಹ ಪರವಾಗಿಲ್ಲ. ವಿದ್ಯಾರ್ಥಿಗಳಿಗೂ ಸಹ ಪರವಾಗಿಲ್ಲ, ಉತ್ತಮ ಅಂಕಗಳನ್ನು ಗಳಿಸ್ತೀರಾ. ಮತ್ತು ಕೆಲಸ ಮಾಡುವ ಜಾಗದಲ್ಲಿ ಸ್ವಲ್ಪ ಕಿರಿಕಿರಿ ಇರುತ್ತೆ ಮತ್ತು ಶತ್ರು ಬಾಧೆನೂ ಸಹ ಇರುತ್ತೆ. ನಿಮ್ಮ ಆಗದಿದ್ದವರು ಹಿಂದೆ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡೋದು, ಅಪವಾದ ಹೊರಿಸೋದು, ಆ ಥರದ್ದೆಲ್ಲ ಆಗುತ್ತೆ. ನೀವೇನಾದರೂ ವಿದೇಶಕ್ಕೆ ಹೋಗಬೇಕು, ಟೂರ್ ಹೋಗಬೇಕು, ಕೆಲಸ ಮಾಡಬೇಕು ಅಥವಾ ಹೈಯರ್ ಎಜುಕೇಷನ್ ಮಾಡಬೇಕು ಅಂತ ಏನಾದರೂ ಅಂದ್ಕೊಂಡಿದ್ರೆ ಈ ವಾರ ಟ್ರೈ ಮಾಡಿದ್ರೆ ಅದು ಆಗುವಂಥದ್ದಾಗುತ್ತೆ. ಪರಿಹಾರವಾಗಿ ನೀವೇನು ಮಾಡಬೇಕು ಅಂದರೆ ಆದಿತ್ಯ ಹೃದಯ ಮಂತ್ರನ ಪಠಿಸ್ತಾ ಬಂದರೆ ಒಳ್ಳೆಯದಾಗುತ್ತೆ. ನೆಕ್ಸ್ಟು ಮಕರ ರಾಶಿ. ಕೆಲಸದಲ್ಲಿ ಒತ್ತಡ ಜಾಸ್ತಿ ಇರುತ್ತೆ. ಆರೋಗ್ಯದ ಬಗ್ಗೆ ಕಾಳಜಿ ಇರಬೇಕು. BP ಇರುವವರು ಸ್ವಲ್ಪ ಹುಷಾರಾಗಿರಬೇಕು. ಮತ್ತು ಕೆಲಸದಲ್ಲಿ ಪರವಾಗಿಲ್ಲ, ಸಾಧಾರಣ ಫಲ ಇರುತ್ತೆ. ಹಣಕಾಸಿನ ವಿಷಯದಲ್ಲೂ ಸಹ ಸಾಧಾರಣ ಫಲ ಇರುತ್ತೆ. ಆತುರದ ನಿರ್ಧಾರಗಳನ್ನು ತಗೋಬೇಡಿ. ಈ ವಾರ ಸ್ವಲ್ಪ ಟೈಮ್ ತಗೊಂಡು ಯಾವುದು ಸರಿ ಯಾವುದು ತಪ್ಪು ಅನ್ನೋ ವಿಚಾರಿಸಿ ನಿರ್ಧಾರಗಳನ್ನು ತಗೊಂಡ್ರೆ ಒಳ್ಳೆಯದು. ತಂದೆಯ ಆರೋಗ್ಯ ಬಗ್ಗೆ ಸ್ವಲ್ಪ ಕಾಳಜಿ ಇರಬೇಕು. ತಂದೆಯ ಆರೋಗ್ಯದಲ್ಲಿ ಏರುಪೇರು ಆಗುವಂಥದ್ದಿರುತ್ತೆ. ಮತ್ತು ವಿದ್ಯಾರ್ಥಿಗಳಿಗೂ ಸಹ ಈ ವಾರ ಪರವಾಗಿಲ್ಲ. ನೀವೇನು ಪರಿಹಾರ ಮಾಡಬೇಕು ಅಂದರೆ ಮನೆ ದೇವರಿಗೆ ಅರ್ಚನೆ ಮಾಡಿಸಿ ಒಳ್ಳೆಯದಾಗುತ್ತೆ. ಕುಂಭರಾಶಿಯವರಿಗೆ ಉದ್ಯೋಗದಲ್ಲಿ ಸಾಧಾರಣ ಫಲ ಇರುತ್ತೆ. ಶತ್ರುಗಳ ಬಾಧೆ ಕಾಡುತ್ತೆ. ನೀವು ಕೆಲಸ ಮಾಡೋ ಜಾಗದಲ್ಲಾಗಲಿ ಅಥವಾ ನಿಮ್ಗಾಗದಿರೋ ಬಂಧುಗಳಿಂದಾಗಲಿ ನಿಮಗೆ ಸ್ವಲ್ಪ ಕೆಟ್ಟ ಮಾತುಗಳು, ಅಪವಾದನೆಗಳು ಆ ಥರದ್ದೆಲ್ಲ ಬರುವಂಥದ್ದಾಗುತ್ತೆ. ಅಥವಾ ನಿಮ್ಮ ಮೇಲೆ ಅಸೂಯೆ ಪಟ್ಕೊಳ್ಳೋದು, ಆಮೇಲೆ ನಿಮ್ಮಲ್ಲಿ ಶಾಪ ಹಾಕೋದು, ಆ ಥರದ್ದೆಲ್ಲ ಆಗುವಂಥದ್ದಿರುತ್ತೆ. ಸ್ವಲ್ಪ ದೇವ್ರ ಪೂಜೆ ಮತ್ತು ನೀವು ಅದನ್ನೆಲ್ಲ ನೆಗೆಟಿವ್ ಎನರ್ಜಿನ ರಿಸೀವ್ ಮಾಡ್ಕೊಳ್ಳೋದೆ ನೀವು ಪಾಸಿಟಿವ್ ಆಗಿದ್ದು ದೇವ್ರ ಪೂಜೆ ಮಾಡೋದು, ಅರ್ಚನೆ ಮಾಡಿಸೋದು, ಮತ್ತು ಬಡವರಿಗೆ ದಾನ ಮಾಡೋದು, ಆ ಥರದ್ದೆಲ್ಲ ಮಾಡಿದ್ರೆ ಒಳ್ಳೆಯದಾಗುತ್ತೆ. ಮತ್ತು ಸಾಲ ಮಾಡಿಬಿಡಿ. ಈ ವಾರ ನೀವು ಸಾಲ ಮಾಡಿ ಅಥವಾ ಬೇರೆಯವರಿಗೂ ದುಡ್ಡು ಕೊಟ್ಟರು ಸಹ ಸಾಲ ಮಾಡಿದ್ರೆ ಬೇಗ ಸಾಲ ತೀರ್ಸೋಕ್ಕಾಗಲ್ಲ. ಅಥವಾ ಬೇರೆಯವರಿಗೆ ದುಡ್ಡು ಕೊಟ್ಟರೆ ಆ ದುಡ್ಡು ವಾಪಸ್ ಬರೋದೇ ಇಲ್ಲ. ಸೈಟು, ಮನೆ, ವಾಹನ ಏನಾದರೂ ತೊಗೋಬೇಕು ಅಂತ ಇದ್ದರೆ ಅದನ್ನು ಸಹ ಯಾವುದೇ ಕಾರಣಕ್ಕೂ ಕೈ ಹಾಕಬೇಡಿ. ಮತ್ತು ವಿದ್ಯಾರ್ಥಿಗಳಿಗೂ ಸಹ ತುಂಬ ಚೆನ್ನಾಗಿದೆ ಈ ವಾರ. ಪರಿಹಾರ ನೀವೇನು ಮಾಡಬೇಕು ಅಂದರೆ ಎಳ್ಳೆಣ್ಣೆನ ಶನಿವಾರ ದಾನ ಮಾಡಿ ಒಳ್ಳೆಯದಾಗುತ್ತೆ. ಮೀನರಾಶಿಯವರಿಗೆ ಹಣಕಾಸಿನ ವಿಷಯದಲ್ಲಿ ಚೆನ್ನಾಗಿದೆ. ಸಂಗಾತಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಇರಬೇಕು. ಅವರ ಆರೋಗ್ಯದಲ್ಲಿ ಏರುಪೇರು ಆಗುವಂಥದ್ದಿರುತ್ತೆ. ಮತ್ತು ಸಂಗಾತಿಯ ಜೊತೆ ಸ್ವಲ್ಪ ಮನಸ್ತಾಪ, ಸಣ್ಣ ಪುಟ್ಟ ಜಗಳ ಆಗುವಂಥದ್ದಿದೆ. ಸ್ವಲ್ಪ ನೋಡ್ಕೊಂಡು ಮಾತಾಡಿದ್ರೆ ಒಳ್ಳೆಯದು. ಈ ವಾರ ಭವಿಷ್ಯಪೂರ್ವಕವಾಗಿ ನಿರ್ಧಾರ ತಗೋತೀರಾ. ನಿಮ್ಮ ಫ್ಯೂಚರ್ಗೋಸ್ಕರ ಏನೋ ಒಂದು ಮಹತ್ವದ ನಿರ್ಧಾರ ತಗೊಂಡು ಒಂದು ಇನ್ವೆಸ್ಟ್ಮೆಂಟ್ ಮಾಡೋದಾಗಲಿ ಆ ಥರದ್ದೆಲ್ಲ ಮಾಡ್ತೀರಾ. ಅದು ಒಳ್ಳೆಯದೇ ಆಗುತ್ತೆ ಭವಿಷ್ಯಕ್ಕೆ. ಮತ್ತು ವಾಹನ ಸೈಟು ಏನಾದ್ರು ತೊಗೋಬೇಕು ಅಂತ ಅಂದ್ಕೊಂಡಿದ್ರೆ ತೊಗೋಬೋದು. ಮತ್ತು ಮನೆ ದೇವರ ಭೇಟಿ ಮಾಡ್ತೀರಾ, ನಿಮಗೆ ಮನಸ್ಸಿಗೆ ನೆಮ್ಮದಿ ಸಿಗುವಂಥದ್ದಾಗುತ್ತೆ. ಉದ್ಯೋಗದಲ್ಲೂ ಸಹ ಚೆನ್ನಾಗಿದೆ. ಹೊಟ್ಟೆ ಸಮಸ್ಯೆ ಕಾಡುತ್ತೆ. ಮತ್ತು ಹೊಟ್ಟೆ ಸಮಸ್ಯೆ ಅಂತ ಅಂದರೆ ಅಜೀರ್ಣ ಆಗೋದು, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗೋದು, ಅಥವಾ ಏನಾದರೂ ಸ್ಮಾಲ್ ಇನ್ಫೆಕ್ಷನ್ಸ್ ಆಗೋದು, ಊಟ ಸೇರಿಲ್ದರ ಆಗ್ಬೋದು, ಆ ಥರದ್ದೆಲ್ಲ ಆಗುತ್ತೆ. ಸ್ವಲ್ಪ ಹುಷಾರಾಗಿರಿ. ಮತ್ತು ವಿದ್ಯಾರ್ಥಿಗಳಿಗೂ ಈ ವಾರ ಚೆನ್ನಾಗಿದೆ. ಮತ್ತು ನೀವೇನು ಪರಿಹಾರ ಮಾಡ್ಕೋಬೇಕು ಅಂದರೆ ಕಪ್ಪು ಎಳ್ಳನ್ನು ಶನಿವಾರ ದಾನ ಮಾಡಿ.